ಹಲೋ ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಕ್ವಶನ್ ಮೂರನೇ ವಿಡಿಯೋ ಇದು. ಆಲ್ರೆಡಿ ನೀವು ನೋಡಿರಬೇಕು. KEA ಅಂತೇಳಿ ಒಂದು ಪ್ಲೇಲಿಸ್ಟ್ ಅದ. KEA ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಅದ. ಅದರಲ್ಲಿ ಮೂರನೇ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ವಿ. ಅದರಲ್ಲಿ ಮೂರನೇ ವಿಡಿಯೋ ಇದಾಗಿರ್ತದೆ. ರೈಟಾ? ನೆಕ್ಸ್ಟ್, ಅಡಿಷನ್ ಆಫ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಟು ದ ವಾಟರ್ ಡಸ್ ನಾಟ್ ರಿಮೂವ್ ಅಂತ ಕೇಳಿದ್ರು. ಓಕೆ, ಫಸ್ಟ್ ವಾಟ್ ಇಸ್ ದಿಸ್ ಆಕ್ಸಿಕ್ಲೋರೈಡ್ ಅಂತಂದರೆ, ಆಕ್ಸಿಕ್ಲೋರೈಡ್ ಅಂದರೆ ಏನೋ ಸ್ವಲ್ಪ ನೋಡಬೇಕಲ್ಲ. ಓಕೆ, ಏನಿರ್ಬೋದು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತಂದರೆ CA ಕ್ಯಾಲ್ಸಿಯಂ ಮತ್ತು OCl ಅಂತ ಬರ್ತದೆ. OCl ಇದನ್ನು ಬೇಕಾದ್ರೆ ಟ್ವೈಸ್ ಮಾಡ್ಕೋಬೋದು. CaOCl ಟ್ವೈಸ್ಗೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಅನ್ಬೋದು. ಇದು ಹೈಪೋಕ್ಲೋರೈಡ್. ನಮ್ಮದು ಒಂದು ವಿಡಿಯೋ ಅದ, ಡಿಸ್ಇನ್ಫೆಕ್ಷನ್ ಅಂತೇಳಿ ಒಂದು ವಿಡಿಯೋ ಅದ, ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ. ಇವುಗಳು ಇದು ಹೈಪೋಕ್ಲೋರೈಟ್ ಅಯಾನು ಮತ್ತು ಹೈಪೋಕ್ಲೋರೈಟ್ ಆ್ಯಸಿಡ್ ಫ್ರೀ ಕ್ಲೋರಿನ್ಸ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಭಾಳ ಚೆನ್ನಾಗಿ ಒಂದು ವಿಡಿಯೋ ಅದ, ಅದನ್ನು ಬೇಕಾದ್ರೆ ನೋಡಿರಿ ಡೀಟೇಲ್ಡಾಗಿ. ಓಕೆ, ಇದಕ್ಕೆ ಇನ್ನೊಂದು ಕಾಮನ್ ನೇಮ್ ಏನಂತಾರೆ ಅಂದರೆ ಬ್ಲೀಚಿಂಗ್ ಪೌಡರ್ ಅಂತಾರೆ. ಇದೇನಿದು? ಬ್ಲೀಚಿಂಗ್ ಪೌಡರ್. ಈ ಬ್ಲೀಚಿಂಗ್ ಪೌಡರ್ ಆಗೋದ್ರಿಂದ ಏನು ರಿಮೂವ್ ಆಗ್ತದೆ ಫಸ್ಟ್ ನಮ್ಗೆ ಗೊತ್ತಿತ್ತು ಅಂದ್ರೆ ಇದು ಯಾವುದನ್ನು ರಿಮೂವ್ ಮಾಡಲ್ಲ ಅನ್ನೋದನ್ನು ನಾವಿಲ್ಲಿ ಹಾಕ್ಬೋದು. ಬಟ್ ಇದು ಕ್ವಶನ್ ಒಂಥರ ವಿಚಿತ್ರ ಅದ, ಆದರೂ ನೋಡೋಣ. ಬ್ಲೀಚಿಂಗ್ ಪೌಡರ್ ಹಾಕೋದ್ರಿಂದ ಏನು ರಿಮೂವ್ ಆಗ್ತದೆ ನೀರಲ್ಲಿ ಅಂದರೆ, ಫಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಕಿಲ್ ಮಾಡ್ತೀವಿ, ಒಂದೇದು. ಎರಡನೇದು ಏನಂತಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸಸ್ ಇವುಗಳನ್ನು ಕೂಡ ನೀರಿನಿಂದ ಸಾಯಿಸ್ಬೋದು. ಪ್ಲಸ್ ಇದಾದಮೇಲೆ ಫಿಸಿಕಲ್ ಅಂತಂದರೆ ಓಡೋರ್ ತೆಗಿಬೋದು, ಫ್ಲೇವರ್ಸನ್ನು ಕೆಲವು ಮಟ್ಟಿಗೆ ತೆಗಿಬೋದು, ಓಡೋರ್ ಆ್ಯಂಡ್ ಫ್ಲೇವರ್ನ ತೆಗಿಬೋದು. ಬಟ್ ಇವರು ವಿಚ್ ವಾಟರ್ ಡಸ್ ನಾಟ್ ರಿಮೂವ್ ಅಂತ ಹೇಳಿದ್ರೆ, ಅಡಿಷನ್ ಟು ದಿಸ್ ಒನ್ ವಾಟರ್ ಡಸ್ ನಾಟ್ ರಿಮೂವ್ ಏನಂತಾರೆ, BODನ ರಿಮೂವ್ ಮಾಡಂಗಿಲ್ಲ ಅಂತೆ. BOD ಸ್ವಲ್ಪ ಮಟ್ಟಿಗೆ ರಿಮೂವ್ ಆಗ್ತದಲ್ಲ, ಬಿಕಾಸ್ ಆರ್ಗ್ಯಾನಿಸಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನೀವು ತೆಗಿಯೋದ್ರಿಂದ BOD ಸ್ವಲ್ಪ ರಿಮೂವ್ ಆಗ್ತದ. ಇಟ್ ರಿಮೂವ್ಸ್. ಓಕೆ, ಇಟ್ ರಿಮೂವ್. ನೆಕ್ಸ್ಟ್, ಆಕ್ಸಿಜನ್ ಕಂಟೆಂಟ್ ಇನ್ ವಾಟರ್ ಕ್ವಶನ್ ಮಾರ್ಕ್ ಇಡೋಣ. ಅಮೋನಿಯಾ ಸ್ವಲ್ಪ ರಿಮೂವ್ ಆಗ್ತದ, ಬಿಕಾಸ್ ದಿಸ್ ಇಸ್ ಅಮೋನಿಯಾ ಅಂದ್ರೂ ಆರ್ಗ್ಯಾನಿಕ್ ಮ್ಯಾಟರ್, ಇದನ್ನು ಕೂಡ ಆರ್ಗ್ಯಾನಿಕ್ ಮ್ಯಾಟರ್. ಐ ಆಮ್ ಸೇಯಿಂಗ್ ದ್ಯಾಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೋಗ್ತದ ಅಂತಂದ್ರೆ ಇವೆರಡೂ ಸ್ವಲ್ಪ ಮಟ್ಟಿಗೆ ರಿಮೂವ್ ಆಗ್ತದೆ. ದೇರ್ಫೋರ್ ಆಕ್ಸಿಜನ್ ಕಂಟೆಂಟ್ ಇನ್ ದ ವಾಟರ್ ಈಸ್ ನಾಟ್ ರಿಮೂವ್ಡ್. ಓಕೆ, ಅಂದರೆ ನಿಮ್ಮದು DO ಕಂಟೆಂಟ್ ಏನಿತ್ತಿಲ್ಲ ಅದೇನು ಆಲ್ಟರ್ ಆಗಂಗಿಲ್ಲ. ಏನು ಹಾಕೋದ್ರಿಂದ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಹಾಕೋದ್ರಿಂದ DO ಕಂಟೆಂಟ್ ಏನೂ ಆಗಂಗಿಲ್ಲ ಅಂತ. ಓಕೆ, ನೆಕ್ಸ್ಟ್, ದ ರೇಷಿಯೋ ಆಫ್ ಫ್ಲೋ ಥ್ರೂ ಪೀರಿಯಡ್ ಟು ದ ಡಿಟೆನ್ಷನ್ ಪೀರಿಯಡ್ ಇಸ್ ಇನ್ ಸೆಟ್ಲಿಂಗ್ ಟ್ಯಾಂಕ್ ಈಸ್ ಕಾಲ್ಡ್ ಆಸ್. ಸೆಟ್ಲಿಂಗ್ ಟ್ಯಾಂಕಲ್ಲಿ ಎರಡು ಪೀರಿಯಡ್ಸ್ ಬರ್ತದೆ. ಒಂದು ಡಿಟೆನ್ಷನ್ ಪೀರಿಯಡ್ ಅಂದರೆ ಈ ಸೆಟ್ಲಿಂಗ್ ಟ್ಯಾಂಕ್ ಹಿಂಗಿತ್ತಂದರೆ ನೀರು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕರೆಕ್ಟಾಗಿ ಎಷ್ಟು ನಿಮಿಷ ಅಥವಾ ಎಷ್ಟು ತಾಸು ತೊಗೊಳ್ತದೆ ಅಂತ ಭಾಳ ಸ್ಲೋ ವೆಲಾಸಿಟಿ ಮೇಂಟೈನ್ ಮಾಡಿರ್ತಾರೆ. ಇದು ಸೆಟ್ಲಿಂಗ್ ಟ್ಯಾಂಕ್ ಪ್ಲೇನ್ ಸೆಡಿಮೆಂಟೇಷನ್ ಟ್ಯಾಂಕಿಗೆ 4 to 8 hours ಇರ್ತದೆ. ಯಾವುದು? ಡಿಟೆನ್ಷನ್ ಟೈಮ್. ಅದೇ ಕೋಆಗುಲೇಷನ್ ಏಡೆಡ್ ಸೆಡಿಮೆಂಟೇಷನ್ ಟ್ಯಾಂಕಿಗೆ 2 to 4 hours ಇರ್ತದೆ. ಓಕೆ, ಇದಕ್ಕೆ ಡಿಟೆನ್ಷನ್ ಟೈಮ್ ಅಂತ ಹೇಳ್ತಾರೆ. ಬಟ್ ಕೆಲವು ವಾಟರ್ ಏನು ಮಾಡ್ತದೆ ಅಂತಂದರೆ ಅದು ಕಂಪ್ಲೀಟ್ 2 to 4 ಅಥವಾ 4 to 8 hours ತೊಗೊಳಂಗಿಲ್ಲ ಫ್ರಮ್ ಹಿಯರ್ ಟು ಹಿಯರ್. ಬಿಕಾಸ್ ಆಫ್ ಶಾರ್ಟ್ ಸರ್ಕ್ಯೂಟಿಂಗ್ ಏನು ಮಾಡ್ತದೆ, ಅದು ಸ್ವಲ್ಪ ಜಲ್ದಿ ಈ ಕಡೆ ಬಂದ್ಬಿಡ್ತದೆ. ಓಕೆ, ಅದು ಕಂಪ್ಲೀಟಾಗಿ ಫುಲ್ ಟ್ಯಾಂಕನ್ನು ಯುಟಿಲೈಸ್ ಮಾಡ್ಕೊಳ್ಳಾರದೆ ಕೆಲವು ವಾಟರ್ ಪಾರ್ಟಿಕಲ್ಸ್ ಜಲ್ದಿ ಹೊರಗೆ ಬರೋದ್ರಿಂದ ಅದಕ್ಕೆ ಶಾರ್ಟ್ ಸರ್ಕ್ಯೂಟಿಂಗ್ ಅಂತ ಹೇಳ್ತಾರೆ. ಹಂಗಾಗೋದ್ರಿಂದ ಏನಾಗ್ತದೆ, ಅದಕ್ಕೆ ಫ್ಲೋ ಥ್ರೂ ಪೀರಿಯಡ್ಸ್ ಅಂತ ಹೇಳ್ತಾರೆ. ಈ ಫ್ಲೋ ಥ್ರೂ ಪೀರಿಯಡ್ಸ್ ಡಿವೈಡೆಡ್ ಬೈ ಡಿಟೆನ್ಷನ್ ಟೈಮಿಗೆ ಡಿಸ್ಪ್ಲೇಸ್ಮೆಂಟ್ ಎಫಿಷಿಯನ್ಸಿ ಅಂತೇಳಿ ಅದಕ್ಕೊಂದು ಡೆಫಿನೇಷನ್ ಅದ. ಓಕೆ, ಡೈರೆಕ್ಟಾಗಿ ಯು ಕ್ಯಾನ್ ಟೇಕ್ ದಿಸ್ ಒನ್. ಸೆಟ್ಲಿಂಗ್ ಎಫಿಷಿಯನ್ಸಿ ಅಲ್ಲ, ಥಿಯರಿಟಿಕಲ್ ಎಫಿಷಿಯನ್ಸಿ ಅಲ್ಲ, ಲೋಡಿಂಗ್ ಎಫಿಷಿಯನ್ಸಿ ಯಾವ ಟರ್ಮ್ ಇಲ್ಲ. ರೈಟಾ? ನೆಕ್ಸ್ಟ್, ಫ್ಲೋರೈಡ್ ಇನ್ ಕಂಟಾಮಿನೇಟೆಡ್ ವಾಟರ್ ಈಸ್ ಎಫೆಕ್ಟಿವ್ಲಿ ರಿಮೂವ್ಡ್ ಬೈ ಅಂತ ಕೇಳಿದ್ದಾರೆ. ಫ್ಲೋರೈಡನ್ನು ಎಫೆಕ್ಟಿವ್ಲಿ ರಿಮೂವ್ ಮಾಡಲಿಕ್ಕೆ ನಮ್ಮ ಹತ್ರ ಇದು ಒಂದು ಆಪ್ಷನ್ ಅದ. ಯಾವುದದ? ಆಕ್ಟಿವೇಟೆಡ್ ಅಲ್ಯೂಮಿನಾ ಇಸ್ ದ ಕರೆಕ್ಟ್ ಆನ್ಸರ್. ಆಕ್ಟಿವೇಟೆಡ್ ಅಲ್ಯೂಮಿನಾ ಯೂಸ್ ಮಾಡಿ ನಾವೇನು ಮಾಡ್ಬೋದು? ಫ್ಲೋರೈಡನ್ನ ರಿಮೂವ್ ಮಾಡ್ಬೋದು. ರೈಟಾ? ನೆಕ್ಸ್ಟ್ ಕ್ವಶನ್, ದ ಏರೇಷನ್ ಟೈಮ್ ಇನ್ ದ ಏರೇಷನ್ ಟ್ಯಾಂಕ್ ಆಫ್ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್. ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ಸು ಭಾಳ ಚೆನ್ನಾಗಿರ್ತದೆ. ಇದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ ಒಂದು ವಿಡಿಯೋದಲ್ಲಿ ಪೂರ. ಓಕೆ, ಅದರಲ್ಲಿ ನೀವು ನೋಡ್ಬೋದು ಏರೇಷನ್ ಟ್ಯಾಂಕ್ ಅಂತ ಇರ್ತದೆ ಒಂದು ಫಸ್ಟ್. ಅದಾದಮೇಲೆ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಅಂತೇಳಿ ಸ್ಟಾರ್ಟ್ ಆಗ್ತದೆ. ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಅಂದ್ರೆ ಏರೇಷನ್ ಟ್ಯಾಂಕ್ ಭಾಳ ಅಂದ್ರೆ ಭಾಳ ಮಹತ್ವ ಇರ್ತದೆ. ಇದರಲ್ಲಿ ನಿಮಗೆ 6 to 10 hours ಡಿಟೆನ್ಷನ್ ಟೈಮ್ ಇರ್ತದೆ, ಏರೇಷನ್ ಟೈಮ್ ಇರ್ತದೆ. ನೆಕ್ಸ್ಟ್, ಮುನ್ಸಿಪಲ್ ಸೀವೇಜ್ ಆಫ್ 5 ml ಈಸ್ ಆ್ಯಡೆಡ್ ಟು 300 ml ಆಫ್ ಡಿಸ್ಟಿಲ್ಡ್ ವಾಟರ್. Initial DO of a sample was 8 mg per liter. After 5 days of incubation, DO of a sample was 3 mg per liter. The BOD of the sample is ಅಂತ ಕೇಳಿದ್ರು. ನೋಡಿ, ಯಾವಾಗಲೂ DO ಮತ್ತು BOD ಇದೇನಿದೆಲ್ಲ ಇದ್ರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತದ. ಇದನ್ನು ಯಾವಾಗಲೂ ಪ್ರಿಪೇರ್ ಆಗಿ ಹೋಗಬೇಕು. ಓಕೆ, ಇದನ್ನ ಮಾಡೋಣ ವರ್ಕೌಟು. ಇದಕ್ಕೆ ಒಂದು ಇಕ್ವೇಷನ್ ನೆನ್ಪಿಟ್ಕೊಳ್ಬೇಕು. ಏನಂತಂದರೆ BOD ಈಸ್ ಈಕ್ವಲ್ ಟು ಇನಿಷಿಯಲ್ DO ಇನಿಷಿಯಲ್ ಮೈನಸ್ DO ಫೈನಲ್ ಇಂಟು ಡೈಲ್ಯೂಷನ್ ಫ್ಯಾಕ್ಟರ್. ಈ ಡೈಲ್ಯೂಷನ್ ಫ್ಯಾಕ್ಟರ್ಗೆ ಕೆಲವರಿಗೆ ಭಾಳ ಕನ್ಫ್ಯೂಷನ್ ಆಗ್ತದೆ, ಅದನ್ನ ಬರ್ತೀನಿ. ಇದಂತೂ ಆ್ಯಸ್ ಇಟ್ ಈಸ್. ಇಲ್ಲಿ ಡೈಲ್ಯೂಷನ್ ಫ್ಯಾಕ್ಟರ್ ಅಂತಂದ್ರೆ ಡಿಸ್ಟಿಲ್ಡ್ ವಾಟರ್ ಆ್ಯಡೆಡ್ ಡಿವೈಡೆಡ್ ಬೈ ಸ್ಯಾಂಪಲ್ ಎಲ್ಲ ಸೇಮ್ ಇರಬೇಕು. ಇದನ್ನು ml ಒಳಗೆ ತೊಗೊಂಡ್ರೆ ಇದು ml ತೊಗೊಳ್ಬೇಕು, ಇದು ಲೀಟರ್ ತೊಗೊಂಡ್ರೆ ಇದು ಲೀಟರ್ ತೊಗೊಳ್ಬೇಕು. ರೈಟಾ? ಇದು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು.
ಈಗ ಇದರಲ್ಲಿ ಭಾಳ ಕ್ವಶನ್ ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ ಇನಿಷಿಯಲ್ ಡಿ ಒ ಎಷ್ಟದ ನೋಡ್ರಿ. ಹಾಂ, ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ಇನಿಷಿಯಲ್ ಡಿ ಒ ಆಫ್ ದ ಮಿಕ್ಸ್ ಬೇಕು ನಮಗೆ. ಇದನ್ನು ಭಾಳ ಸತಿ ಕನ್ಫ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫೈನಲ್ ಡಿ ಒ ಆಫ್ ದ ಮಿಕ್ಸ್ ಇರಬೇಕು, ಇದನ್ನು ಕೂಡ ಕನ್ಫ್ಯೂಸ್ ಮಾಡ್ತಾರೆ. ಈ ಮೂರು ಟರ್ಮಲ್ಲಿ ಒಂದು ಇನಿಷಿಯಲ್ ಡಿ ಒ, ಫೈನಲ್ ಡಿ ಒ ಮತ್ತು ಡಿ ಎಫ್ ಅಲ್ಲಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಟರ್ಮ್ ಯಾವುದಂದರೆ ಇನಿಷಿಯಲ್ ಡಿ ಒ. ಹೆಂಗಂತ ಹೇಳ್ತೀನಿ. ಫೈನಲ್ ಡಿ ಒ ಮೇಲೆ ಭಾಳ ಜನ ಕನ್ಫ್ಯೂಸ್ ಮಾಡೋಂಗಿಲ್ಲ, ಇನಿಷಿಯಲ್ ಡಿ ಒ ಮೇಲೆ ಕನ್ಫ್ಯೂಷನ್ ಮಾಡ್ತಾರೆ. ಅದು ಹೆಂಗಂತ ನೋಡೋಣ. ಈಗ ನಮ್ಮ ಕ್ವಶನಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೋ ಇಂಡೈರೆಕ್ಟ್ ಕೊಟ್ಟಿದ್ದಾರೋ ನೋಡೋಣ. ಮುನ್ಸಿಪಲ್ ವೇಸ್ಟ್ ಸಿವೇಜದ 5 ml ವಾಟರನ್ನು 300 ml ಡಿಸ್ಟಿಲ್ಡ್ ವಾಟರಲ್ಲಿ ಆ್ಯಡ್ ಮಾಡಿದಾರಂತೆ. ಅಂದರೆ ನಿಮಗೆ ಇದು ಡೈಲ್ಯೂಷನ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. 300 ml ಅಲ್ಲಿ 500 ml ಅನ್ನು ಆ್ಯಡ್ ಮಾಡಿದ್ದಾರೆ, ರೈಟಾ. ನೆಕ್ಸ್ಟ್ ದ ಇನಿಷಿಯಲ್ ಡಿ ಒ ಆಫ್ ದ ಸ್ಯಾಂಪಲ್ ಅಂತ ಹೇಳಿದ್ದಾರೆ. ಇನಿಷಿಯಲ್ ಡಿ ಒ ಆಫ್ ದ ಸ್ಯಾಂಪಲ್ ಅಂತ ಹೇಳಿದ್ರೆ ಅಂದರೆ ಡೈರೆಕ್ಟ್ಲಿ ಡಿ ಒ ಕೊಟ್ಟಿದ್ದಾರೆ. ನಮ್ಗೆ ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸನ್ನು ಮಾಡಿಲ್ಲ. ಆಫ್ಟರ್ 5 days ಆಫ್ ಇನ್ಕ್ಯುಬೇಷನ್, ಆಫ್ಟರ್ 5 days ಆದ ಇನ್ಕ್ಯುಬೇಷನ್ ದ ಡಿ ಒ ಆಫ್ ದ ಸ್ಯಾಂಪಲ್ ಇಸ್ 3 mg/L. ಮತ್ತೆ ಸ್ಯಾಂಪಲ್ ಕೊಟ್ಟಿದ್ದಾರೆ, ಏನೂ ಕನ್ಫ್ಯೂಷನ್ ಮಾಡಿಲ್ಲ. -3 ಮುಗಿತಿದ್ದು ಆನ್ಸರ್, ರೈಟಾ. ಇದರಲ್ಲಿ 8 - 3 ಮಾಡಿದರೆ 5 ಬರ್ತದೆ. ಈ 5 ಕ್ಯಾನ್ಸಲ್ ಆಗ್ತದೆ. 300 mg/L ಈಸ್ ಕರೆಕ್ಟ್ ಆನ್ಸರ್. ಬಟ್ ಇದನ್ನು ಸರ್ ಯಾವ ರೀತಿ ಟ್ವಿಸ್ಟ್ ಮಾಡ್ತಾರೆ ಅಂತಂದರೆ ಈ ರೀತಿ ಮಾಡ್ತಾರೆ ನೋಡಿ. ಸ್ವಲ್ಪ ಕ್ವಶನನ್ನು ಬೇರೆ ರೀತಿ ಬರಿತೀನಿ. ಈ ಕ್ವಶನನ್ನು ಬೇರೆ ರೀತಿ ಇಲ್ಲೇ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ. ಮುನ್ಸಿಪಲ್ ಸೀವೇಜ್ ಆಫ್ 5 ml ಈಸ್ ಆ್ಯಡೆಡ್ ಟು 300 ml ಆಫ್ ಡಿಸ್ಟಿಲ್ಡ್ ವಾಟರ್. ದ ಇನಿಷಿಯಲ್ ಡಿ ಒ ಆಫ್ ವಾಟರ್ ಅಂತ ಕೊಡ್ತೀನಿ ನೋಡಿ. ಇಷ್ಟೇ. ಇನಿಷಿಯಲ್ ಡಿ ಒ ಆಫ್ ದ ವಾಟರ್ ವಾಸ್ 8 mg/L ಅಂತ ಕೊಟ್ಟಿದ್ರು. ಈ ರೀತಿ ಕೊಟ್ಟರೆ ಪ್ರಾಬ್ಲಮ್ ಹೆಂಗೆ ಚೇಂಜ್ ಆಗುತ್ತಾ ಅಂತ ನೋಡ್ಕೋಬೇಕಿದೆ. ಈ ರೀತಿ ಕೊಟ್ಟಾಗ ನಿಮ್ಮದು ಪ್ರಾಬ್ಲಮು ಡಿ ಒ ಇನಿಷಿಯಲ್ ಚೇಂಜ್ ಆಗುತ್ತೆ. ಡಿ ಒ ಇನಿಷಿಯಲ್ ಈಕ್ವಲ್ ಟು C1 Q1 ಪ್ಲಸ್ C2 Q2 ಡಿವೈಡೆಡ್ ಬೈ Q1 ಪ್ಲಸ್ Q2 ಮಾಡಿಕೊಂಡು ನೀವು ಇನಿಷಿಯಲ್ ಡಿ ಒ ಕಂಡುಹಿಡ್ಕೋಬೇಕು. C1 ಅಂದರೆ ಯಾವುದು? C1 ಅಂದರೆ ಕಾನ್ಸಂಟ್ರೇಷನ್ ಆಫ್ ಸ್ಯಾಂಪಲ್, ದಟ್ ಇಸ್ ದ ಡಿ ಒ ಆಫ್ ದ ಸ್ಯಾಂಪಲ್. ಡಿ ಒ ಆಫ್ ದ ಸ್ಯಾಂಪಲ್ ಇನಿಷಿಯಲಿ 0 ಅಂತ ಅಸ್ಯೂಮ್ ಮಾಡಬೇಕು. ಆಮೇಲೆ ಕ್ವಾಂಟಿಟಿ ಆಫ್ ದ ಸ್ಯಾಂಪಲ್ ಈಸ್ 5 ml ಆ್ಯಂಡ್ ಡಿ ಒ ಆಫ್ ದ ವಾಟರ್ ಅವ್ನು ಕೊಟ್ಟಿದ್ದಾನೆ 8 ಅಂತೇಳಿ. ಕ್ವಾಂಟಿಟಿ ಆಫ್ ದ ವಾಟರ್ 300 ಡಿವೈಡೆಡ್ ಬೈ 5 ಪ್ಲಸ್ 300. ಓಕೆ, ಇಷ್ಟು ಮಾಡಿದಾಗ ನಿಮ್ಗೆ ಆನ್ಸರ್ ಬರ್ತದೆ 5 ಪ್ಲಸ್ 8 × 300 ಡಿವೈಡೆಡ್ ಬೈ 305. ಇದು 7.885 ಅಂತ ಬರ್ತದೆ. ಇದು ಆದಮೇಲೆ ನೆಕ್ಸ್ಟ್ ನಿಮ್ಮ ಪ್ರಾಬ್ಲಮ್ ಮತ್ತೆ ಮಾಡ್ಕೊಳೋದು. BOD ಈಸ್ ಈಕ್ವಲ್ ಟು 7.885 - 3 × 300 ಡಿವೈಡೆಡ್ ಬೈ 5. ನೋಡಿ, ಇದು 293.114 ಬರ್ತದೆ. ಎಲ್ಲಿ? ಬಿಕಾಸ್ ಆಫ್ ಜಸ್ಟ್ ಒನ್ ವರ್ಡ್ ಆಲ್ಟ್ರೇಷನ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಆನ್ಸರ್ ಚೇಂಜ್ ಆಗ್ತದೆ. ಬಟ್ ಇಲ್ಲಿ ಏನು ಮಾಡಿದಾನೆ ಅಂತಂದರೆ ಲಾರ್ಜ್ ವೇರಿಯೇಷನ್ಸ್ ಆಫ್ ಆಪ್ಷನ್ಸ್ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟಾಗಿ 300 ಟಿಕ್ ಮಾಡ್ಬೋದು. ಐದರ್ ಇಟ್ ಈಸ್ ವಾಟರ್ ಆರ್ ಸ್ಯಾಂಪಲ್, ಯು ವಿಲ್ ಗೆಟ್ 300 ಆಸ್ ಆನ್ಸರ್. ಸ್ವಲ್ಪ ಅಂದರೆ ಮುಂದಿನ ಬೇರೆ ಕ್ವಶನ್ ಪೇಪರ್ಗೂ ಕೂಡ ಈ ರೀತಿ ತಯಾರಾಗಬೇಕು. 100% ಹಾರ್ಡ್ನೆಸ್ ರಿಮೂವಲ್ ಇನ್ ವಾಟರ್ ಕ್ಯಾನ್ ಬಿ ಅಚೀವ್ಡ್ ಬೈ. 100% ಹಾರ್ಡ್ನೆಸ್ ರಿಮೂವ್ ಆಗಬೇಕು. ಹಾರ್ಡ್ನೆಸ್ ಅಂತಂದರೆ ಟೆಂಪ್ರರಿ ಹಾರ್ಡ್ನೆಸ್ಸು ಇರಬೇಕು ಮತ್ತು ಪರ್ಮನೆಂಟ್ ಹಾರ್ಡ್ನೆಸ್ಸು ಇರಬೇಕು. ಅಡಿಷನ್ ಆಫ್ ಲೈಮ್ ಏನು ಮಾಡ್ತದೆ? ಓನ್ಲಿ ಟೆಂಪ್ರರಿ ಹಾರ್ಡ್ನೆಸ್ ರಿಮೂವ್ ಮಾಡ್ತದೆ, ಬಟ್ 100% ಗ್ಯಾರಂಟಿ ಇದು ಕೊಡೋಂಗಿಲ್ಲ. ಓಕೆ, ನೆಕ್ಸ್ಟ್ ಅಡಿಷನ್ ಆಫ್ ಎಕ್ಸೆಸ್ ಆಲಮ್ ಆ್ಯಂಡ್ ಲೈಮ್ ಅಂತ ಕೇಳಿದ್ರೆ, ಎಕ್ಸೆಸ್ ಆಲಮ್ ಆ್ಯಂಡ್ ಲೈಮ್, ಆಲಮು ನಮಗೆ ಹಾರ್ಡ್ನೆಸ್ ರಿಮೂವ್ ಮಾಡೋಕ್ಕೇನು ಭಾಳ ಸಪೋರ್ಟ್ ಮಾಡೋಂಗಿಲ್ಲ. ಲೈಮ್ ಸಪೋರ್ಟ್ ಮಾಡ್ತದೆ, ದೇರ್ಫೋರ್ ದಿಸ್ ಇಸ್ ಆಲ್ಸೋ 100% ನಾಟ್. ಸೋಡಾ ಲೈಮ್ ಪ್ರೊಸೆಸ್ಸು ಇದು ನಿಮ್ಮದು ಟೆಂಪ್ರರಿ ಹಾರ್ಡ್ನೆಸ್ಸನ್ನು ರಿಮೂವ್ ಮಾಡ್ತದೆ, ಪರ್ಮನೆಂಟ್ ಹಾರ್ಡ್ನೆಸ್ಸನ್ನು ರಿಮೂವ್ ಮಾಡ್ತದೆ, ಬಟ್ 100% ರಿಮೂವಲ್ ಅದು ಗ್ಯಾರಂಟಿ ಕೊಡೋಂಗಿಲ್ಲ. ಬೇಸ್ ಎಕ್ಸ್ಚೇಂಜ್ ಪ್ರೊಸೆಸ್ ಏನದಲ್ಲ, ಇದು ನಿಮಗೆ 100% ರಿಮೂವಲ್ ಗ್ಯಾರಂಟಿ ಕೊಡ್ತದೆ. ಅಮಾಂಗ್ ದ ಫಾಲೋಯಿಂಗ್ ಏರ್ ಪೊಲ್ಯೂಟೆಂಟ್ಸ್ ವಿಚ್ ಒನ್ ಈಸ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಅಂತ ಕೇಳಿದೆ. ಏರ್ ಪೊಲ್ಯೂಷನ್ ಚಾಪ್ಟರಲ್ಲಿ ಈ ಕ್ವಶನ್ ಮಾತ್ರ 100% ಫಿಕ್ಸ್. ಇದ್ರ ಮೇಲೆ ಒಂದು ನೋಟ್ಸ್ ಮಾಡಿಕೊಡ್ರಿ. ಏನಂತಂದರೆ ಒಂದು ನೋಟ್ಸ್, ಏರ್ ಪೊಲ್ಯೂಷನ್ ಅಂದರೆ ಒಂದು ನೋಟ್ಸ್ ಮಾಡಿಕೊಡ್ರಿ. ಅಕಸ್ಮಾತ್ ಕೇಳಿದ್ರೆ ಅದನ್ನೇ ಕೇಳ್ತಾರೆ. ಏನಂದರೆ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಯಾವುವು, ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಯಾವ್ಯಾವ ಇದಾವೆ, ಮತ್ತು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್ ಯಾವ್ಯಾವ ಇದಾವೆ. ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್ ನೀವೊಂದು ಲಿಸ್ಟ್ ಮಾಡಿ, ನಾನು ಲಿಸ್ಟ್ ಕೊಡೋಂಗಿಲ್ಲ. ಓಕೆ, ನಾನು ಲಿಸ್ಟ್ ಕೊಟ್ಟರೆ ನೀವು ಒಂದು ಜಸ್ಟ್ ಬೈಹಾಟ್ ಆಗ್ತೀರಿ. ಸ್ವಲ್ಪ ಒಂದು 5 ನಿಮಿಷ ಪಾಸ್ ಮಾಡಿರಿ ವಿಡಿಯೋ, ಆಮೇಲೆ ಸರ್ಚ್ ಮಾಡಿರಿ, ಇದ್ರ ಪಕ್ಕಕ್ಕೇ ನೋಟ್ಸ್ ಮಾಡ್ಕೊಡ್ರಿ. ರೈಟಾ? ಒಂದೆರಡು ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಿಮಗೆ SO2 SOx ಅಂತ ಬರ್ತದೆ. ಎಕ್ಸ್ ಜಾಗದೊಳಗೆ ಬೇರೆ ಬೇರೆ ಬರಿಬೋದು. NOx ಅದ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅದ, ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅದಾವ. ಇವೆಲ್ಲ ಏನಂದ್ರೆ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್. ಇನ್ನೂ ಭಾಳ ಬೆಳೆದು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್ ಒಳಗಡೆ ಈ ಕ್ವಶನಿಗೆ ಸಂಬಂಧಪಟ್ಟಿದ್ದಂದ್ರೆ ಓಝೋನ್. ಓಝೋನ್ ಈಸ್ ಕನ್ಸಿಡರ್ಡ್ ಆಸ್ ಅ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ರೈಟಾ? ಇಲ್ಲಿ ಏನಾದರೂ NO2 ಇದ್ದಿತ್ತು ಅಂತಂದ್ರೆ ಅದು ಕೂಡ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಆಗ್ತಿತ್ತು. ಬರೀ NO ಇರೋದ್ರಿಂದ ಇದು ನೋ ಅಂತ. ಓಕೆ, ಆನ್ಸರ್ ಅಲ್ಲ ಅದು. ರೈಟಾ? ನೆಕ್ಸ್ಟ್ 63ಅಲ್ಲಿ ಇಫ್ ದ ವಾಟರ್ ಈಸ್ ಡಿಸ್ಚಾರ್ಜ್ಡ್ ಇನ್ ಟು ದ ರಿವರಲ್ಲಿ ಬಿಡ್ತಾ ಇದ್ದಾರೆ. ಇಫ್ ದ ಮಿಕ್ಸಸ್ ವಿತ್ ದ ರಿವರ್ ಇಟ್ ಆಗುತ್ತೆ. ಇಟ್ ಮಿಕ್ಸಸ್ ವಿತ್ ದ ರಿವರ್ ವಾಟರ್ ಕಂಪ್ಲೀಟ್ಲಿ. ದ ಫಾಲೋಯಿಂಗ್ ಡಾಟಾ ಈಸ್ ಅವೈಲೇಬಲ್. ಓಕೆ, ಈಗ ನೋಡೋಣ. ಈಗ ಒಂದು ರಿವರ್ ಹೋಗ್ತಾ ಇದೆ, ಇದಕ್ಕೆ ನಿಮ್ಮ ಸಿವೇಜ್ ಬಂದು ಮಿಕ್ಸ್ ಆಗ್ತಾ ಇದೆ. ರೈಟಾ? ಓಕೆ, DO ಆ್ಯಂಡ್ ಡಿಸ್ಚಾರ್ಜ್ ಆಫ್ ವೇಸ್ಟ್ ವಾಟರ್ ಈಸ್ 3 mg/L ಆ್ಯಂಡ್ 1.5 m3/s.
ಇದರಿಂದ ಡಿಸ್ಚಾರ್ಜು 1.5 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಬರ್ತದೆ. ಮತ್ತು ಡಿ ಒ ಎಷ್ಟು ಬರ್ತದೆ ಇದರದ್ದು 3 mg/L ಬರ್ತದೆ. ಇದು ಇಲ್ಲಿ ಬಂದು ಮಿಕ್ಸ್ ಆಗ್ತದೆ. ನೆಕ್ಸ್ಟ್ ಡಿ ಒ ಆ್ಯಂಡ್ ಡಿಸ್ಚಾರ್ಜ್ ಆಫ್ ರಿವರ್ ವಾಟರ್ 7.5 ಆ್ಯಂಡ್ 6.5. ಇದರದ್ದು ಕ್ಯೂ 6.5 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅದ. ಮತ್ತು ಇದರದ್ದು ಡಿಸ್ಚಾರ್ಜ್ ಕಾನ್ಸಂಟ್ರೇಷನ್ 7.5 mg/L ಅದ. ಅಸ್ಯೂಮಿಂಗ್ ಟೆಂಪರೇಚರ್ ಆಫ್ ದ ಮಿಕ್ಸ್ಚರ್ ಆಸ್ 20 ಡಿಗ್ರಿ ಸೆಂಟಿಗ್ರೇಡ್, ದ ರಿಸಲ್ಟಿಂಗ್ ಡಿ ಒ ಆಫ್ ದ ಸ್ಯಾಂಪಲ್. ಎರಡು ಸೇರಿ ಇದು ಇಲ್ಲಿ ಸೇರಿದಾಗ ಇಲ್ಲಿ ನಿಮ್ಮದು ಡಿ ಒ ಎಷ್ಟು ಬರ್ತದೆ ಅಂತ ಕೇಳಿದ್ರೆ, ಇದು ಕಾನ್ಸಂಟ್ರೇಷನ್ ಫಾರ್ಮುಲಾ ಹಾಕೋದು. ಡಿ ಒ ಮಿಕ್ಸ್ ಈಕ್ವಲ್ ಟು C1Q1 ಪ್ಲಸ್ C2Q2 ಡಿವೈಡೆಡ್ ಬೈ Q1 ಪ್ಲಸ್ Q2. ರೈಟಾ? ಹಾಕ್ರಿ ತಾನಾಗೆ ಬರ್ತದೆ. C1 ಅಂದರೆ ಕಾನ್ಸಂಟ್ರೇಷನ್, Q1 ಅಂದರೆ ಡಿಸ್ಚಾರ್ಜ್, ಪ್ಲಸ್ C2 ಅಂತಂದರೆ ಕಾನ್ಸಂಟ್ರೇಷನ್, Q2 ಅಂತಂದರೆ ಡಿಸ್ಚಾರ್ಜ್, ಡಿವೈಡೆಡ್ ಬೈ Q1 ಪ್ಲಸ್ Q2. ಇದು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ 6.65 ಬರ್ತದೆ. ದಿಸ್ ಆನ್ಸರ್ ಇಸ್ 6.65 mg/L. ಓಕೆ, ಇಲ್ಲಿ ಸ್ವಲ್ಪ ನೋಟ್ಸನ್ನು ಎಷ್ಟು ಚೆನ್ನಾಗಿ ಮಾಡಿದಾನ. ಸಾರಿ, ಇದು ಕ್ವಶನ್ಸನ್ನು ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ ನಿಮ್ಮ ಎದುರಿಗೆ ಒಂದ್ಸತಿ. 3 × 1.5 ಪ್ಲಸ್ 7.5 × 6.5 ಡಿವೈಡೆಡ್ ಬೈ 1.5 × 6.5, ಸಾರಿ ಇಂಟು ಅಲ್ಲ, ಪ್ಲಸ್ 6.5. ಆನ್ಸರ್ 6.65 ಅಂತ ಬರ್ತದೆ. 6.65 ಕರೆಕ್ಟ್ ಅದು. ಬಟ್ ಈ ಯೂನಿಟ್ ಸ್ವಲ್ಪ ಶಾಣೆ ಆಗಬೇಕಿವ. ಈ ಎಮ್ ಕ್ಯಾಪಿಟಲ್ ಬರಿಬಾರ್ದು. ಎಮ್ ಕ್ಯಾಪಿಟಲ್ ಬರೆದ್ರೆ ಅದೇನಾಗ್ತದೆ, ಮೆಗಾಗ್ರಾಮ್ ಆಗ್ತದೆ. ಮೆಗಾಗ್ರಾಮ್ ಪರ್ ಲೀಟರ್ ಅಂತ ಆಗ್ತದೆ. ಮೆಗಾಗ್ರಾಮ್ ಪರ್ ಲೀಟರ್ ಅಂತಂದ್ರೆ ಏನು ಗೊತ್ತಾ? ಮೆಗಾಗ್ರಾಮ್ ಅಂದರೆ ಎಷ್ಟು? 1 ಮೆಗಾಗ್ರಾಮ್ ಈಸ್ ಈಕ್ವಲ್ ಟು 1 kg ಪಾ. ಇದೇನು ಐತಾ ಇಲ್ಲೋ ಲಿಮಿಟ್ ನೋಡಿಲ್ಲ. 5.56 6.65 kg ಪರ್ ಲೀಟರ್ ಅಂತೆ. ಇಷ್ಟೇನಾದರೂ ನೀರಲ್ಲಿ ಇದ್ದಿತ್ತಂದರೆ ಫುಲ್ ಬ್ಯಾನ್ ಆಗ್ತಿತ್ತು ಅದು, ವೇಸ್ಟ್ ವಾಟರ್. ದೇರ್ಫೋರ್ ಇದು ಕ್ಯಾಪಿಟಲ್ ಎಮ್ ಬರಿಬಾರ್ದು, ಸ್ಮಾಲ್ ಎಮ್ ಬರಿಬೇಕು. ಸ್ಮಾಲ್ mg/L ಆಗಬೇಕು. ಬಿಕಾಸ್ ಕೊಟ್ಟಿದ್ದನ್ನು ಕೂಡ ಸ್ಮಾಲ್ mg/L ಅದು. ರೈಟಾ? ನೆಕ್ಸ್ಟ್ ಇಂಥ ಕ್ವಶನ್ಸನ್ನು ನಾವು KPSC ಅಥವಾ KEAಗೆ ಫೋರ್ಸ್ ಮಾಡಿ ಗ್ರೇಸ್ ತೊಗೊಂಡ್ಬಿಡ್ಬೇಕು. ಫೋರ್ಸಿಬಲ್ ಲೆಟರ್ಸ್ಗಳನ್ನು ಬರೆದು ಗ್ರೇಸ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಎಮ್ ಮೀನ್ಸ್ ಮೆಗಾ, ದಿಸ್ ಇಸ್ ಎ kg/L ಆಗ್ತದ, ತಪ್ಪದು ಅಂತೇಳಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸೀವೇಜ್ ಟ್ರೀಟ್ಮೆಂಟ್ ಮೆಥಡ್ ಹ್ಯಾಸ್ ದ ಪ್ರಾಬ್ಲಮ್ ಆಫ್ ಪಾಂಡಿಂಗ್, ಫ್ಲೈ ಆ್ಯಂಡ್ ಓಡರ್ ನ್ಯೂಸೆನ್ಸ್? ಇದರೊಳಗಡೆ ಪಾಂಡಿಂಗ್, ಫ್ಲೈ ಮತ್ತು ಓಡರ್ ನ್ಯೂಸೆನ್ಸ್ ಬರ್ತಕ್ಕಂಥದ್ದು ಟ್ರಿಕ್ಲಿಂಗ್ ಫಿಲ್ಟರ್ ಒಳಗೆ. ಟ್ರಿಕ್ಲಿಂಗ್ ಫಿಲ್ಟರ್ ಓದಬೇಕಾದಾಗ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಟ್ರಿಕ್ಲಿಂಗ್ ಫಿಲ್ಟರ್ ಅಂತೇಳಿ ನೋಡ್ತೀರಿ. ಫಸ್ಟ್ ಪಾಯಿಂಟ್ ಬರೋದು ಈ 3. ದ ಡಿಟೆನ್ಷನ್ ಟೈಮ್ ಪೀರಿಯಡ್ ಇನ್ ದ ಪ್ರೈಮರಿ ಸೆಡಿಮೆಂಟೇಷನ್ ಟ್ಯಾಂಕ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಮುನ್ಸಿಪಲ್ ವೇಸ್ಟ್ ವಾಟರ್. ಮುನ್ಸಿಪಲ್ ವೇಸ್ಟ್ ವಾಟರ್ನ ಟ್ರೀಟ್ ಮಾಡಬೇಕಾದಾಗ ಡಿಟೆನ್ಷನ್ ಟೈಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅದು 4 to 8 hours. 4 to 8 hours ಅದ. 240 ಡಿವೈಡೆಡ್ ಬೈ 60 ಮಿನಿಟ್ಸ್ ಮಾಡಿದರೆ 6 4 hours ಇಲ್ಲಿ ಬರ್ತದೆ. ದೇರ್ಫೋರ್ ಯು ಕ್ಯಾನ್ ಟೇಕ್ ದಿಸ್ ಒನ್. ಬಟ್ ಇದರಲ್ಲಿ ಎಲಿಮಿನೇಷನ್ ರೌಂಡ್ ಒಳಗೆ ನೋಡಿ, ಆ್ಯಕ್ಚುಲಿ ಪ್ರೈಮರಿ ಸೆಡಿಮೆಂಟೇಷನ್ ಟ್ಯಾಂಕ್ದು ಡಿಟೆನ್ಷನ್ ಟೈಮ್ ಫಾರ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ 4 to 8 hours ಕೊಟ್ಟಿದ್ದಾರೆ ಅವರು. ಆಮೇಲೆ ಕೋಆಗುಲೇಷನ್ ಏಡೆಡ್ ವಿತ್ ಸೆಡಿಮೆಂಟೇಷನ್ ಟ್ಯಾಂಕಿಗೆ 2 to 4 hours ಕೊಟ್ಟಿದ್ದಾರೆ. ಬಟ್ ಆಪ್ಷನ್ಸ್ ನೋಡಿದರೆ ಇದು ಮಿನಿಟ್ಸ್ ಒಳಗದ, ಇದು ಮಿನಿಟ್ಸ್ ಒಳಗದ, ಬಟ್ ಇದು ಹವರ್ಸ್ ಒಳಗೆ ಬರೋದ್ರಿಂದ ದೆನ್ ಐ ವಿಲ್ ಟೇಕ್ ದಿಸ್ ಆಸ್ ಅ ಆಪ್ಷನ್, ಕರೆಕ್ಟ್ ಆಪ್ಷನ್. ಓಕೆ, ಆಲ್ಮೋಸ್ಟ್ ಸೇಮ್ ಇರ್ತದೆ ವೇಸ್ಟ್ ವಾಟರ್ಗೂ ಮತ್ತು ವಾಟರ್ಗೂ. ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಡ್ನೆಸ್ ಕಾಸಿಂಗ್ ಎಲಿಮೆಂಟ್ ಕ್ಯಾನ್ ಬಿ ರಿಮೂವ್ ಬೈ ಬಾಯ್ಲಿಂಗ್ ಅಂತ ಕೇಳಿದ್ರೆ, ಬಾಯ್ಲಿಂಗಿಂದ ನೀವು ಏನು ಮಾಡ್ಬೋದು ಅಂದ್ರೆ ಟೆಂಪ್ರರಿ ಹಾರ್ಡ್ನೆಸ್ಸನ್ನು ರಿಮೂವ್ ಮಾಡ್ಬೋದು. ಟೆಂಪ್ರರಿ ಹಾರ್ಡ್ನೆಸ್ ಯಾವ್ಯಾವು ಅಂತಂದ್ರೆ CaCO3, CaHCO3 ಟ್ವೈಸ್, ಮತ್ತು MgCO3 ಮತ್ತು MgHCO3 ಟ್ವೈಸ್. ಇವು 4ಕ್ಕೆ ಮಾತ್ರ ಟೆಂಪ್ರರಿ ಹಾರ್ಡ್ನೆಸ್ ಅಂತಾರೆ. ಬಾಯ್ಲಿಂಗಿಂದ ನೀವೇನು ಮಾಡ್ಬೋದು ಅಂದರೆ ಕ್ಯಾಲ್ಸಿಯಂ ಕಾಸಿಂಗ್ ಹಾರ್ಡ್ನೆಸ್ ಮಾತ್ರ ರಿಮೂವ್ ಮಾಡ್ಬೋದು. 4 ಆಪ್ಷನ್ ಕ್ಯಾಲ್ಸಿಯಂ ಅದು ಅದಾವ. ಬಟ್ CaSO4ನ ಇದನ್ನು ಪರ್ಮನೆಂಟ್ ಹಾರ್ಡ್ನೆಸ್ ಅನ್ನೋದ್ರಿಂದ ರಿಮೂವ್ ಮಾಡೋಕ್ಕೆ ಬರೋಂಗಿಲ್ಲ. CaPO4 ಅಂತ ಹೇಳಿದ್ರೆ ಇದು ಹಾರ್ಡ್ನೆಸ್ ಒಳಗಡೆ ಬರೋಂಗಿಲ್ಲ. CaOH ಟ್ವೈಸ್ ಅಂತದ. CaOH ಟ್ವೈಸ್ ಆಲ್ಸೋ ಕಾಸಸ್ ಅ ಲಿಟಲ್ ಬಿಟ್ ಆಫ್ ಹಾರ್ಡ್ನೆಸ್, ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ಹಾರ್ಡ್ನೆಸ್. ಇದು ಹೈಡ್ರಾಕ್ಸಿಲ್ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸಿಲ್ ಅದ. ಬಟ್ ಇದನ್ನು ನಾವು ಇಗ್ನೋರ್ ಮಾಡ್ತೀವಿ. ವಾಟರ್ದು pH 7 ಅಥವಾ ನಿಯರ್ ಬೈ 7 ಇರೋದ್ರಿಂದ OH ಕಾನ್ಸಂಟ್ರೇಷನ್, ಹಾರ್ಡ್ನೆಸ್ ಡ್ಯೂ ಟು OH ಅಥವಾ ಅಲ್ಕಲಿನಿಟಿ ಡ್ಯೂ ಟು OH ಅನ್ನು ವಿ ವಿಲ್ ಇಗ್ನೋರ್ ಇಟ್, ದೇರ್ಫೋರ್ ವಿಲ್ ನಾಟ್ ಟೇಕ್ ಇಟ್. ದೇರ್ಫೋರ್ CaHCO3 ಇದು ಕೆಮಿಕಲ್ ಕಾಂಪೌಂಡ್ ಸ್ಪೈಸ್ ಆಗಬೇಕಿದೆ, ಹಿಂಗೆ ಬರಿಬಾರ್ದು. ಬಟ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮಿಥಮೋಗ್ಲೋಬಿನಿಮಿಯಾ. ಇದನ್ನು ಆಲ್ರೆಡಿ ರಿಪೀಟೆಡ್ ಕ್ವಶನ್ ನೋಡಿದ್ರು. ರಿಪೀಟೆಡ್ ಕ್ವಶನ್ ಇನ್ ದ ಫಸ್ಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದಾಗ ಹೇಳಿದ್ದೀನಿ. ಇದಕ್ಕೇನಂತಾರೆ, ಇದಕ್ಕೆ ಬ್ಲೂ ಬೇಬಿ ಡಿಸೀಸ್ ಅಂತ ಹೇಳ್ತಾರೆ. ಬ್ಲೂ ಬೇಬಿ ಡಿಸೀಸ್ ಅಂತ ಹೇಳ್ತಾರೆ. ಅದು ನೈಟ್ರೇಟ್ಸಿಂದ ಬರ್ತದೆ. ನೆಕ್ಸ್ಟ್ ವಾಟ್ ವಿಲ್ ಬಿ H+ ಅಯಾನ್ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಹ್ಯಾವಿಂಗ್ pH ವ್ಯಾಲ್ಯೂ 5.1 ಅಂತ ಕೇಳಿದ್ರೆ. ಓಕೆ, ವಾಟ್ ಇಸ್ ಯುವರ್ pH ಫಾರ್ಮುಲಾ? ದಟ್ ಈಸ್ ಯುವರ್ ಲಾಗರಿದಮ್ ಆಫ್ 1 ಡಿವೈಡೆಡ್ ಬೈ H+ ಅಯಾನ್ ಕಾನ್ಸಂಟ್ರೇಷನ್. ಈ H+ ಅಯಾನ್ ಕಾನ್ಸಂಟ್ರೇಷನ್ ಕೇಳ್ತಾ ಇದ್ದಾನ, ಹಾಗಾಗಿ ಇದನ್ನ ಈ ಕಡೆ ತೊಗೊಬಾರ್ದು. ಇಲ್ಲಿ ಲಾಗ್ ಬೇಸ್ 10 ಇರ್ತದೆ. ದೇರ್ಫೋರ್ 1/H+ ಅಯಾನ್ ಈಸ್ ಈಕ್ವಲ್ ಟು 10 to the power of pH ಆಗಿಬಿಡ್ತದೆ. ಆಮೇಲೆ H+ ಅಯಾನ್ ಕಾನ್ಸಂಟ್ರೇಷನ್ ತೊಗೊಂಡಾಗ 10 to the power of pH ಈ ಕಡೆ ಕೆಳಗಡೆ ಬರ್ತದೆ. ಮತ್ತು ಮೇಲ್ಗಡೆ ತೊಗೊಂಡ್ರೆ 10 to the power of -pH ಆಗ್ತದೆ. ಯುವರ್ ಆನ್ಸರ್ ಇಸ್ 10 to the power of -5.1.
10⁻⁻5.1 ಮೋಲ್ ಪರ್ ಲೀಟರ್ ಇರ್ತದೆ. ಬಟ್ ಇದು 5.1 ಇಲ್ಲಿ ಯಾವುದೂ ಇಲ್ಲ. ನಿಮ್ಮ ಕ್ಯಾಲ್ಸಿ ಒಳಗಡೆ ಜಸ್ಟ್ ಟೈಪ್ ಮಾಡಿರಿ, ನಿಮ್ಗೆ ಈಗ ಆನ್ಸರ್ ರಿಫ್ಲೆಕ್ಟ್ ಆಗ್ತದೆ. 7.94 ರಿಫ್ಲೆಕ್ಟ್ ಆಗ್ತದೆ. ನೆಕ್ಸ್ಟ್, ಅ ಕಂಪ್ಲೀಟ್ಲಿ ಆಕ್ಸಿಡೈಸ್ಡ್ ವೇಸ್ಟ್ ವಾಟರ್ ಕಂಟೈನ್ಸ್ ನೈಟ್ರೋಜನ್ ಇನ್ ದ ಫಾರ್ಮ್ ಆಫ್. ಕಂಪ್ಲೀಟ್ಲಿ ಆಕ್ಸಿಡೈಸ್ಡ್. ಓಕೆ, ಫಸ್ಟ್ ಇದಕ್ಕಿಂತ ಮುಂಚೆ ನೈಟ್ರೋಜನ್ ನೀರಲ್ಲಿ ಇರಬೇಕಂದ್ರೆ ಇಟ್ ಇಸ್ ದ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಒಂದನೇದು ನೆನಪಿರಬೇಕು. ಎರಡನೇದು 4 ಫಾರ್ಮ್ ಒಳಗಡೆ ಇದು ಇರ್ತದೆ. ಒಂದನೇ ಫಾರ್ಮ್ ಏನಂತಂದರೆ ಅಮೋನಿಯಂ ನೈಟ್ರೋಜನ್. ಎರಡನೇ ಫಾರ್ಮ್ ಇದು ಒಂದು ಅಂತ ಬರಿ. ಎರಡನೇದು ಆರ್ಗ್ಯಾನಿಕ್ ನೈಟ್ರೋಜನ್. ಮೂರನೇದು ಬರ್ತದ ನೈಟ್ರೇಟ್. ನಾಲ್ಕನೇದು ಬರ್ತದ ನೈಟ್ರೈಟ್. ಓಕೆ, ನೈಟ್ರೈಟ್. ಇದು ನೋಡಿ ಸ್ವಲ್ಪ ಪ್ರೊನೌನ್ಸ್ ಮಾಡಬೇಕಾದಾಗನೇ ಬರ್ತದೆ. ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ ನೈಟ್ರೇಟ್ ಅಂತದ್ದು, ಹೌದಲ್ಲ. ನೈಟ್ರೇಟ್, ಸಲ್ಫೇಟ್, ಸಲ್ಫೇಟ್, ಮತ್ತೇನು ಕಾರ್ಬೋನೇಟ್. ಇವು 8 ಅಂತ ಅನ್ಬೇಕಾದ್ರೆ ನೀವೇನು ಮಾಡೋಕೆ ಜಾಸ್ತಿ ಉಸಿರಾಡಿಸ್ಬೇಕು, ಹೌದಲ್ಲ. ನೈಟ್ರೇಟ್, ಕಾರ್ಬೋನೇಟ್ ಜಾಸ್ತಿ ಉಸಿರಾಡಿಸ್ಬೇಕು. ಜಾಸ್ತಿ ಉಸಿರಾಡಿಸ್ತಾ ಇದೆಯಾ ಅಂತಂದ್ರೆ ಅದರ್ಥ ಆಕ್ಸಿಜನ್ ಪ್ರಾಣಾಯಾಮ ಮಾಡ್ತಾ ಇದೆಯಾ ಅಂತ ಅರ್ಥ. ಪ್ರಾಣಾಯಾಮ ಮಾಡ್ತಿದೆ ಅಂತಂದ್ರೆ ಆಕ್ಸಿಜನ್ ನಿನ್ನಲ್ಲಿ ಬರ್ತದೆ ಅಂತ ಅರ್ಥ. ನೈಟ್ರೇಟಲ್ಲಿ ಏನದ, ಆಕ್ಸಿಜನ್ ಜಾಸ್ತಿ ಅದ. ಹಿಂಟ್ ಇದೆ, ಆಕ್ಸಿಜನ್ ಜಾಸ್ತಿ ಅದ. ಇವ ಏನು ಕೇಳಕತ್ತೇನ, ಕಂಪ್ಲೀಟ್ಲಿ ಆಕ್ಸಿಡೈಸ್ಡ್ ಅಂತ ಕೇಳ್ತಿದ್ದಾನೆ. ಆಕ್ಸಿಡೈಸ್ಡ್ ಅನ್ನೋದ್ರಿಂದ ನೈಟ್ರೇಟ್. ಇದು ಆಪ್ಷನ್ಸ್ ಒಳಗೆ ಸಲ್ಫೇಟ್ ಇತ್ತಂದ್ರೆ ಸಲ್ಫೇಟ್, ಕಾರ್ಬೋನೇಟ್ ಇತ್ತಂದ್ರೆ ಕಾರ್ಬೋನೇಟ್, ಫಾಸ್ಫೇಟ್ ಇತ್ತಂದ್ರೆ ಫಾಸ್ಫೇಟ್. ಇವೆಲ್ಲ 8 ಅಂತಿತ್ತಂದ್ರೆ ಅದರೊಳಗಡೆ ಆಕ್ಸಿಜನ್. ಇದು ಸಾಯಕತ್ತದ ನೋಡಿ. ಇದು ಐಟ್ ಅಂತ, ನೈಟ್ರೈಟ್ ಅಂದ್ರೆ ಆಕ್ಸಿಜನ್ ಕಡಿಮೆ. ಅದಕ್ಕೆ ಇದರದ್ದು ನಿಲ್, ಯಾವುದು ಡಿಸೈರೇಬಲ್ ಲಿಮಿಟ್ ಎಷ್ಟು, ನಿಲ್ ಅಂತ. ನೆಕ್ಸ್ಟ್, ಹೈ COD ಬೈ BOD ಇನ್ ವೇಸ್ಟ್ ವಾಟರ್ ರೆಪ್ರೆಸೆಂಟ್ಸ್. ಫಸ್ಟ್ ನೀವು ತಿಳ್ಕೊಬೇಕು COD ಅಂದ್ರೆ ಏನು ಮತ್ತು BOD ಅಂದ್ರೆ ಏನು. ಇಲ್ಲೊಂದು ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ನೋಡಿ, COD ಮತ್ತು BOD ಅಂದ್ರೆ ಏನಂತ. ಈಗ ನಿನ್ನ ಹತ್ರ ಒಂದು ವೇಸ್ಟ್ ಅದ, ಇದೇನಿದು ವೇಸ್ಟ್ ಇದು. ಓಕೆ, ಈ ವೇಸ್ಟ್ದು 2 ರೀತಿ ವೇಸ್ಟ್ ಇರ್ತದೆ. ಇದು ಬಯೋಡಿಗ್ರೇಡೇಬಲ್ ವೇಸ್ಟ್, ಇನ್ನೊಂದು ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್. ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1 kg ಸೌತೆಕಾಯಿ ತೊಗೊಂಬರ್ತೀರಿ. 1 kg ಸೌತೆಕಾಯಿ ತೊಗೊಂಬಂದ್ರಿ ಅಂತ ತಿಳ್ಕೊಳ್ರಿ. ಎದ್ರೊಳಗೆ ತೊಗೊಂಬರ್ತೀರಿ, ಒಂದು ಪ್ಲಾಸ್ಟಿಕ್ ಚೀಲ ಅದ. ಆ ಪ್ಲಾಸ್ಟಿಕ್ ಚೀಲದೊಳಗೆ 1 kg ಸೌತೆಕಾಯಿ ಅದ ಇಲ್ಲಿ. ಓಕೆನಾ, 1 kg ಸೌತೆಕಾಯಿ ಅದ. ಈಗ ಇದರಲ್ಲಿ ನೀವು ಹಾಗೆ ಸ್ವಲ್ಪ ದಿನ ಇಟ್ರಿ ಅಂತಂದ್ರೆ ಈ ಸೌತೆಕಾಯಿ ಎಲ್ಲ ವೇಸ್ಟ್ ಆಗ್ತದೆ. ಈ ಪ್ಲಾಸ್ಟಿಕ್ ಏನದಲ್ಲ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್, ಕರೆಕ್ಟಾ. ಮತ್ತೇನದ ಇದು ಸೌತೆಕಾಯಿ ಏನದಲ್ಲ ಇದು ಬಯೋಡಿಗ್ರೇಡೇಬಲ್ ವೇಸ್ಟ್. ಓಕೆ, ಡೋಂಟ್ ರಿಸ್ಟ್ರಿಕ್ಟ್ ಟು ಮೈ ಎಕ್ಸಾಂಪಲ್, ಜಸ್ಟ್ ಕನ್ಕ್ಲೂಷನ್ ಅಥವಾ ಒಂದು ನಿಮಗೆ ಯೂಸ್ ಆಗಲಿ ಅಂತ ಹೇಳ್ತಿರ್ತೀನಿ. ಇದರಲ್ಲಿ ಯಾವುದು ಕಡಿಮೆ ಅದ, ಯಾವ್ದು ಭಾಳ ಸಣ್ಣ ಪ್ರಮಾಣದೊಳಗದ. ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಏನದ ಸಣ್ಣ ಪ್ರಮಾಣದೊಳಗದ, ಬಯೋಡಿಗ್ರೇಡೇಬಲ್ ವೇಸ್ಟ್ ಏನದ ದೊಡ್ಡ ಪ್ರಮಾಣದೊಳಗದ. ಓಕೆನಾ. ಈಗ ಇದಿಷ್ಟನ್ನು ನಾನು ಏನಾದರೂ ಆಕ್ಸಿಡೈಸ್ ಮಾಡಬೇಕಾಗಿತ್ತು ಅಂದರೆ ನನಗೆ ಏನು ಬೇಕು, DO ಬೇಕು ಅಥವಾ ಆಕ್ಸಿಜನ್ ಬೇಕು. ಇದಕ್ಕೇನು ಬೇಕು, ಆಕ್ಸಿಜನ್ ಡಿಮಾಂಡ್ ಬೇಕು, ಕರೆಕ್ಟಾ. ಓಕೆ, ಬಯೋಡಿಗ್ರೇಡೇಬಲ್ ಮಟೀರಿಯಲನ್ನು ಆಕ್ಸಿಡೈಸ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ ಬೇಕಲ್ಲ ಅದಕ್ಕೆ BOD ಅಂತ ಕರೀತಾರೆ. ಓಕೆ, ಬಯೋಡಿಗ್ರೇಡೇಬಲ್ ಪ್ಲಸ್ ನಾನ್ ಬಯೋಡಿಗ್ರೇಡೇಬಲ್ ಈ ಎರಡಕ್ಕೂ ಕೂಡ ಆಕ್ಸಿಜನ್ ಎಷ್ಟು ಬೇಕಲ್ಲ ಅದಕ್ಕೆ COD ಅಂತ ಕರೀತಾರೆ. ಈಗ ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತಂದರೆ ಯಾವಾಗಲೂ ನೋಡ್ರಿ BOD ಈಸ್ ಅ ಸಬ್ಸೆಟ್ ಆಫ್ COD. ಅಂದರೆ COD ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ BOD. ಈಗ ಅಕಸ್ಮಾತಾಗಿ COD ಈಸ್ ಈಕ್ವಲ್ ಟು BOD ಆಯ್ತಂದ್ರೆ ಅರ್ಥ ಏನು, ವಾಟ್ ಇಸ್ ದ ಮೀನಿಂಗ್? ಇಟ್ ಮೀನ್ಸ್ ದ್ಯಾಟ್ ಪ್ಲಾಸ್ಟಿಕ್ ಇಲ್ಲ ಅಂದರೆ ದ ವೇಸ್ಟ್ ಈಸ್ ಕಂಪ್ಲೀಟ್ಲಿ ಬಯೋಡಿಗ್ರೇಡೇಬಲ್. ಅಕಸ್ಮಾತಾಗಿ COD ಜಾಸ್ತಿ ಆಗ್ತಾ ಇದೆ, COD ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾಯಿದೆ BOD ಕಾನ್ಸಂಟ್ರೇಷನ್ಗಿಂತ ಇದನ್ನು ಕಂಪೇರ್ ಮಾಡಿದ್ರೆ ಅಂದ್ರೆ ನಾನ್ ಬಯೋಡಿಗ್ರೇಡೇಬಲ್ ಮಟೀರಿಯಲ್ ಏನೈತಲ್ಲ ಅದು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ನಾನ್ ಬಯೋಡಿಗ್ರೇಡೇಬಲ್ ಮಟೀರಿಯಲ್ ಜಾಸ್ತಿ ಆದಂತ. ಈ ನಮ್ಮ ಕ್ವಶನಲ್ಲಿ ಕೊಟ್ಟಿರೋದು COD ಬೈ BOD ರೇಷಿಯೋ ರೆಪ್ರೆಸೆಂಟ್ಸ್ ಅಂತ ಕೇಳಿದೆ. ಹೈ COD ಬೈ BOD ಅಂದರೆ ಇದು ಜಾಸ್ತಿ ಐತೆ ಅಂದ್ರೆ ಅರ್ಥ COD ಜಾಸ್ತಿ ಅದ, BOD ಕಡಿಮೆ ಅದ. ದೆನ್ ಓನ್ಲಿ ವಿಲ್ ಗೆಟ್ ಅ ಹೈ ರೇಷಿಯೋ. COD ಜಾಸ್ತಿ ಅದ, BOD ಕಡಿಮೆ ಅದ ಅಂತಂದ್ರೆ ಅರ್ಥ ಏನು, ನಾನ್ ಬಯೋಡಿಗ್ರೇಡೇಬಲ್ ಏನೈತಲ್ಲ ಜಾಸ್ತಿ ಅದ, ಬಯೋಡಿಗ್ರೇಡೇಬಲ್ ಏನೈತಲ್ಲ ಅದು ಕಡಿಮೆ ಅದ, ಕರೆಕ್ಟಾ. ಈಗ ನೋಡಿ, ಲೋ ಬಯೋಡಿಗ್ರೇಡೇಬಲ್ ವೇಸ್ಟ್ ವಾಟರ್, ಪ್ರೆಸೆನ್ಸ್ ಆಫ್ CH4H2S, ಹೈ ಬಯೋಡಿಗ್ರೇಡೇಬಲ್. ಓಕೆ, ಇವೆರಡು ತೆಗೆದು ಬಿಡೋಣ. ಓಕೆ, ನಮಗೆ ಬೇಕಾಗಿದ್ದು ಬಯೋಡಿಗ್ರೇಡೇಬಲ್ ಬಗ್ಗೆ ಮಾತಾಡಬೇಕು. ಈಗ ಇದನ್ನು ಯೋಚನೆ ಮಾಡು. ಅವ ಮಾತಾಡ್ತಿರೋದು ನಾನ್ ಬಯೋಡಿಗ್ರೇಡೇಬಲ್. ಹಿ ಈಸ್ ಟಾಕಿಂಗ್ ಅಬೌಟ್ ಬಯೋಡಿಗ್ರೇಡೇಬಲ್ ಎಲ್ಲದ, ಬಾಟಮ್ ಒಳಗದ. ಅಂದರೆ ಲೋ ಬಯೋಡಿಗ್ರೇಡೇಬಲ್ ಆಯಿತು ಅಂದ್ರೆ ರೇಷಿಯೋ ಹೈ ಆಗ್ತದೆ. ದೇರ್ಫೋರ್ ದ ಆನ್ಸರ್ ಈಸ್ ಲೋ ಬಯೋಡಿಗ್ರೇಡೇಬಲ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡಿಸ್ಯಾಲಿನೇಷನ್ ಪ್ರೊಸೆಸ್. ಡಿಸ್ಯಾಲಿನೇಷನ್ ಅಂತಂದ್ರೆ ಉಪ್ಪನ್ನು ತೆಗೆಯುವುದು. ಉಪ್ಪನ್ನು ತೆಗಿಬೇಕಾದ್ರೆ ನೀವು ರಿವರ್ಸ್ ಆಸ್ಮೋಸಿಸ್ ಮಾಡ್ಬೋದು, ಡಿಮಿನರಲೈಸೇಷನ್ ಮಾಡ್ಬೋದು, ಎಲೆಕ್ಟ್ರೋಡಯಾಲಿಸಿಸ್ ಮಾಡ್ಬೋದು. ಬಟ್ ಅಡಿಷನ್ ಆಫ್ ಕಾಪರ್ ಸಲ್ಫೇಟ್ ಇದರಿಂದ ಸಾಲ್ಟ್ ಕಂಟೆಂಟನ್ನು ರಿಮೂವ್ ಮಾಡೋಕ್ಕೆ ಬರೋಂಗಿಲ್ಲ, ರೈಟಾ. ದೆನ್ ಇನ್ ಕೋಯಾಗುಲೇಷನ್ ಪ್ರೊಸೆಸ್ ದ ವಾಟರ್ ಟು ಬಿ ಟ್ರೀಟೆಡ್ ಈಸ್ ದಿಸ್ ಮಚ್,
density of the water is this much, kinetic viscosity this much, the mixing process requires a velocity gradient of this much to blend 35 mg per liter of alum with a detention time of 2 minutes, the power input required for the rapid mixing. ನೀವು ನನ್ನ ಪ್ರೀವಿಯಸ್ ವಿಡಿಯೋ ಏನಾದರೂ ನೋಡಿದರೆ ಮೂರನೇ ವಿಡಿಯೋ ಅನ್ಸುತ್ತೆ, KPSC ಒಳಗಡೆ ಮೂರನೇ ವಿಡಿಯೋ ನೋಡಿರಬೇಕು. ಅಲ್ಲಿ ಒಂದು ಇಕ್ವೇಷನ್ ಇತ್ತು. ಆ ಇಕ್ವೇಷನ್ ಏನಂತಂದರೆ G = √P / μ × V ಅಂತೇಳಿ. ಈ ಇಕ್ವೇಷನ್ ಹೇಳಬೇಕಾದಾಗ ನಾನು ನಿಮ್ಗೆ ಹೇಳಿದೆ ಏನಂತ, ಎಲ್ಲಿ ಬರ್ತದ ಇದು ಇಕ್ವೇಷನ್ ಅಂತಂದರೆ ಅದೇ ವಿಡಿಯೋದಲ್ಲಿ ಹೇಳಿದ್ದೆ ಏನಂದರೆ ಇದು ಕೋಆಗುಲೇಷನ್ ಟ್ಯಾಂಕ್ ಒಳಗೆ ಬರ್ತದ ಅಂತೇಳಿ. ಕೋಆಗುಲೇಷನ್ ಟ್ಯಾಂಕ್ ಒಳಗಡೆ ಈ ಇಕ್ವೇಷನ್ ಬರ್ತದ ಅಂತ. ಇದು ವೆಲಾಸಿಟಿ ಗ್ರೇಡಿಯಂಟು, ಪವರು, ವಾಲ್ಯೂಮು ಮತ್ತು ಡೈನಾಮಿಕ್ ವಿಸ್ಕಾಸಿಟಿ ಕೊಟ್ಟಿದ್ದಾನೆ. ಅವನ್ನೆಲ್ಲ ಬರ್ಕೊಂಡು ಹೋಗೋದು. ಈಗ ಇದರೊಳಗಡೆ ಇದನ್ನು 900 ಅಂತ ಕೊಟ್ಟಿದ್ದಾನೆ, ಅಂದರೆ ರೂಟ್ ನಿಕಟ್ ತೊಗೊಂಬ ಸ್ಕ್ವೇರ್ ಆಗ್ತದೆ. ಪವರ್ ಎಷ್ಟು ಅಂತ ಕೇಳಿದಾನೆ, ಮ್ಯೂ ಅನ್ನೋದಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ. ನಮಗೆ ನ್ಯೂ ಈಸ್ ಈಕ್ವಲ್ ಟು ಕೈನೆಮ್ಯಾಟಿಕ್ ವಿಸ್ಕಾಸಿಟಿ = μ / ρ ಆಗಿರ್ತದೆ. ನಮಗೆ ಮ್ಯೂ ಬೇಕಾಗಿರೋದ್ರಿಂದ ಕೈನೆಮ್ಯಾಟಿಕ್ ವಿಸ್ಕಾಸಿಟಿ ಇಂಟು ಇದು ಮಾಡ್ಕೊಳ್ಬೇಕು. ಕೊಟ್ಟಿರೋ ವ್ಯಾಲ್ಯೂ ಯಾವುದಂದರೆ ಕೈನೆಮ್ಯಾಟಿಕ್ ವಿಸ್ಕಾಸಿಟಿ ಕೊಟ್ಟಿದ್ದಾನೆ 10⁻⁶ ಅಂತ, 10⁻⁶ ಅಂತ. ಡೆನ್ಸಿಟಿ ಕೊಟ್ಟಿದ್ದಾನೆ 1 g/cc ಅಂತಂದರೆ 1000 kg ಅಂತ ಅರ್ಥ. ದೇರ್ಫೋರ್ ದಿಸ್ ಇಸ್ 10⁻³ Nm/m². ದಿಸ್ ಇಸ್ ಯುವರ್ ಮ್ಯೂ. ಅದನ್ನು ಇಲ್ಲಿ ಬರಿಬೋದು 10⁻³ ಅಂತೇಳಿ. ವಾಲ್ಯೂಮ್ ಅಂದರೆ ಏನು? ವಾಲ್ಯೂಮ್ ಈಸ್ ಈಕ್ವಲ್ ಟು Q / dt, ವಾಲ್ಯೂಮ್ ಡಿವೈಡೆಡ್ ಬೈ ಟೈಮ್ ಈಸ್ ಈಕ್ವಲ್ ಟು ಯುವರ್ Q ಆಗ್ತದೆ. ದೇರ್ಫೋರ್ ವಾಲ್ಯೂಮ್ ಈಸ್ ಈಕ್ವಲ್ ಟು Q ಇಂಟು ಟೈಮ್ ಆಗ್ತದೆ. ವಾಟ್ ಇಸ್ Q ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು? 28800 ಇಂಟು 10⁻³ ಲೀಟರ್ ಪರ್ ಡೇ ಅದ. ಈ 10⁻³ ತೆಗೆದ್ರೆ ಇದು ಏನಾಗ್ತದೆ? m³ per day ಆಗ್ತದೆ. ದೇರ್ಫೋರ್ 28800 m³ per day ಅದ. ಓಕೆ, ಬಟ್ ಟೈಮ್ ಎಷ್ಟದ ನೋಡು. ಟೈಮ್ ಎಷ್ಟದ ಅಂತಂದರೆ 2 ಮಿನಿಟ್ಸ್ ಅದು. 2 ಮಿನಿಟ್ಸನ್ನು ಹವರಿಗೆ ಕನ್ವರ್ಟ್ ಮಾಡ್ಕೋಬೇಕು. ನೀವು ಹವರಿಗೆ ಕನ್ವರ್ಟ್ ಮಾಡೋದು 2 ಮಿನಿಟ್ಸ್ ಅಂದರೆ ಡಿವೈಡೆಡ್ ಬೈ 60 ಇಂಟು 24 ಮಾಡಿದ್ರೆ ಇಷ್ಟು ಹವರ್ ಆಗ್ತದೆ. ದಟ್ ಐ ವಿಲ್ ರೈಟ್ ಇಟ್ ಹಿಯರ್. 2 / 60 ಇಂಟು 24. ಇದಿಷ್ಟು ಆನ್ಸರ್ ಎಷ್ಟು ಬರ್ತದಲ್ಲ ಅದನ್ನು ನಾನು ಅಲ್ಲಿ ಬರ್ಕೋಬೇಕು. 28800 ಇಂಟು 2 ಡಿವೈಡೆಡ್ ಬೈ 60 ಇಂಟು 24. ಇದು 40 ಬರ್ತದೆ. ವಾಲ್ಯೂಮ್ ಈಕ್ವಲ್ ಟು 40 m³ ಬರ್ತದೆ. ಇದನ್ನು ಇಲ್ಲಿ ಬರಿತೀನಿ 40. ರೈಟಾ? ನಾವು ಯು ಕ್ಯಾಲ್ಕುಲೇಟ್ ಪವರ್ 900² ಇಂಟು 40 ಇಂಟು 10⁻³ ಇದು ಎಷ್ಟು ಬರ್ತದೆ? 32400 ಪವರ್ ಬರ್ತದೆ. ಇನ್ನು ಕಿಲೋ ವ್ಯಾಟ್ ಒಳಗೆ ಇಟ್ಟರೆ 32.4 ಆನ್ಸರ್ ಬರ್ತದೆ. ಓಕೆ, 32.4 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಕ್ವಶನ್ಸ್ ರಿಪೀಟ್ ಆಗ್ತಾವ ಅಂತ ಕೇಳಿದ್ರೆ ಕಾನ್ಸೆಪ್ಟ್ ರಿವೈಡ್ ಆಗ್ತಾವ, ಪ್ಲಸ್ ಇಕ್ವೇಷನ್ಸ್ ಅವೆಲ್ಲ ರಿವೈಸ್ ಆಗ್ತಾವೆ. ಓಕೆ, ಎಕ್ಸಾಕ್ಟ್ ಆಗಲಿಕ್ಕಿಲ್ಲ, ಬಟ್ ಹಾಗೆ ಆಗ್ತವೆ. ಹೈಸನ್-ವಿಲಿಯಮ್ಸ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಫ್ಲೋ ವೆಲಾಸಿಟಿ ಇನ್ ದ ಪೈಪ್. ಓಕೆ, ಹೈಸನ್-ವಿಲಿಯಮ್ಸ್ ಫಾರ್ಮುಲಾ ಏನದಲ್ಲ, ಇದನ್ನು ನಾವು ಡಯಾಮೀಟರ್ ಆಫ್ ದ ಪ್ರೆಷರ್ ಫ್ಲೋ ಅಂದರೆ ಪೈಪ್ ಫ್ಲೋದ ಡಯಾಮೀಟರ್ ಕಂಡುಹಿಡಿಯಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಮ್ಯಾನಿಂಗ್ಸ್ ಫಾರ್ಮುಲಾ ಮತ್ತು ಚಜ್ಜಿಸ್ ಫಾರ್ಮುಲಾ ಏನೈತಲ್ಲ ಅದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಟು ಡಿಟರ್ಮೈನ್ ದ ಡಯಾಮೀಟರ್ ಆಫ್ ಸೀವೇಜ್ ಓಪನ್ ಚಾನಲ್ ಫ್ಲೋ. ಇದು ಪ್ರೆಷರ್ ಫ್ಲೋ, ಇದು ಓಪನ್ ಚಾನಲ್ ಫ್ಲೋ. ನೆನ್ಪಿಟ್ಕೋಬೇಕು. ಓಪನ್ ಚಾನಲ್ ಫ್ಲೋ ಬರಿತೀನಿ ಫಸ್ಟ್. ಇದನ್ನ ಯಾಕೆ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಓಪನ್ ಚಾನಲ್ ಫ್ಲೋ ಮ್ಯಾನಿಂಗ್ಸ್ ಇಕ್ವೇಷನ್ 1/n r/2/3 s/1/2 ಅಂತದ. ಇದನ್ನು ಹಿಂಗೆ ಬರೆಯೋಣ. 1/n r/2/3 ಅಂದ್ರೆ ಎಷ್ಟು? 0.667 s/0.5 ಅಂತ. ಇದು ಓಪನ್ ಚಾನಲ್ ಫ್ಲೋ. ಓಕೆನಾ? ಇಲ್ಲಿ ವಿಲಿಯಂ ಹೈಸನ್ಸ್ ಫಾರ್ಮುಲಾ ಏನದಲ್ಲ ಅದರೊಳಗಡೆ ಸ್ವಲ್ಪ ಇದೇ ಟೈಪನೇ ಇರ್ತದೆ, ಸ್ವಲ್ಪ ಬೇರೆ ಇರ್ತದೆ ಅಷ್ಟೇ. ಕಾನ್ಸ್ಟೆಂಟ್ ಏನದಲ್ಲ ಇದನ್ನು ಅವನಿಗೆ ಬಿಟ್ಬಿಡೋಣ, ಇದು ಅವನಿಗೆ ಬಿಟ್ಬಿಡೋಣ. ಬಟ್ ನೆನಪಿರಬೇಕು, ಈ ಕಾನ್ಸ್ಟೆಂಟ್ ಒಳಗಡೆ 0.85 ಇದ್ದಿದ್ದು ಕರೆಕ್ಟ್ ಅದಾವ, 0.65 ಇದ್ದಿದ್ದು ರಾಂಗ್ ಅದಾವ. 0.6 ಇಷ್ಟು ನೆನಪಿರ್ಬೇಕು ನಿಮಗೆ. 0.65 ರಾಂಗ್ ಅದಾವ. ಈ 0.85 ಒಳಗಡೆ r/0.54 0.63 ಫಾರ್ ದ್ಯಾಟ್ ಯು ಟೇಕ್ ಅ ಹೆಲ್ಪ್ ಆಫ್ ಮ್ಯಾನಿಂಗನ್ನು ಕೇಳು. ಅಣ್ಣ ನಿನ್ನ ಇಕ್ವೇಷನ್ ಹೆಂಗದ ಹೇಳೋಣ ಅಂತ ಹೇಳಿದ್ರೆ ಹೇಳ್ತಾನೆ r/0.667 ಅದ. ಅದಕ್ಕೆ ನಿಯರ್ ಯಾವುದದ ಆಪ್ಷನ್ ಇದನ್ನು 0.667 ಅದ. ಇವಾಗ 0.5 ಹೇಳ್ತಾನೆ ಅಂದರೆ ಇವಾಗ 0.54 ಹೇಳ್ತಾನೆ ಅಷ್ಟೇ. ದೇರ್ಫೋರ್ ಡಿ ಆಪ್ಷನ್ ಇಸ್ ಅ ರೈಟ್ ಒನ್. ದ ಮೆಟಲ್ ಅಯಾನ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಇನ್ಫೆಕ್ಷನ್ ಪ್ರೊಸೆಸ್ ಈಸ್. ಡಿಸ್ಇನ್ಫೆಕ್ಷನ್ ಮಾಡಲಿಕ್ಕೆ ಯಾವ ಮೆಟಲ್ ಬೇಕಂತಂದ್ರೆ ಸಿಲ್ವರ್. ಇದಕ್ಕೆ ಮೆಥಡ್ ಅದ ಸಿಲ್ವರ್ ಕ್ಯಾಟಡೈನ್ ಪ್ರೊಸೆಸ್ ಅಂತ ಬರ್ತದೆ. ಸಿಲ್ವರ್ ಕ್ಯಾಟಡೈನ್ ಅಂತ ಹೇಳಿದ್ರೆ ಹೆಸರೇ ಇರೋದ್ರಿಂದ ಸಿಲ್ವರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನಾವು ವಿ ವಿಲ್ ಎಂಡ್ ದಿಸ್ ವಿಡಿಯೋ ಅಟ್ ದಿಸ್ ಪಾಯಿಂಟ್. 75 ಕ್ವಶನ್ಸ್ ಆಗಿದ್ದಾವೆ. 3ನೇ ವಿಡಿಯೋ ಆಗಿದೆ. 4ನೇ ವಿಡಿಯೋದಲ್ಲಿ ಲಾಸ್ಟ್ 25 ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ಯು ಟೇಕ್ ಅ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಥ್ಯಾಂಕ್ ಯು.